ಬಂಗಾರಪೇಟೆಯ ಗಣೇಶನ ದೇವಸ್ಥಾನ, ಹನುಮಂತನ ದೇವಸ್ಥಾನ ಮತ್ತು ಬಂಗಾರಪೇಟೆಯ ದರ್ಗಾ ಮತ್ತು ಚರ್ಚಲ್ಲಿ ನಮ್ಮ ಬಂಗಾರಪೇಟೆಯ ಜನಪ್ರಿಯ ಶಾಸಕರಾದ ನಾರಾಯಣ ಸ್ವಾಮಿ ಅವರು ಮಂತ್ರಿ ಆಗಬೇಕಂದ್ಬಿಟ್ಟು ಪೂಜೆ ಮಾಡಿದ್ದೀವಿ. ಅದೇ ಥರ ನಮ್ಮ ರಾಜ್ಯದ ಭಾವಿ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗೆ ಆಗೋದ್ರಿಂದ ಅದಕ್ಕೂ ಇವತ್ತು ಪೂಜೆ ಮಾಡಿ ನಮ್ಮ ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂದ್ಬಿಟ್ಟು ಈಗಾಗಲೇ ನಾವು ಬಂಗಾರಪೇಟೆ ಶಾಸಕರು, ಮಾಲೂರಿನ ಶಾಸಕರಾದ ನಂಜೇಗೌಡರು, ಕೋಲಾರನ ಶಾಸಕರಾದ ಮಂಜುನಾಥ್ ಅವರು, MLCಗಳಾದ ನಜೀರ್ ಅಹಮದ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಇವ್ರನ್ನೆಲ್ಲ ಒಳಗೊಂಡು ನಾವು ಮೊನ್ನೆ ಡೆಲ್ಲಿಗೆ ಒಂದು ನಿಯೋಗ ಹೋಗಿದ್ವಿ. ಇದರಲ್ಲಿ ನಾವು ರೂಪಾ ಶಶಿಧರ್ ಅವ್ರಿಗೂ ಅವತ್ತು ರಾತ್ರಿ ಫೋನ್ ಮಾಡಿದ್ವಿ. ಅವ್ರು ಫೋನ್ ಪಿಕ್ ಮಾಡಿಲ್ಲ, ಅದರಿಂದ ಅವ್ರನ್ನ ಸಂಪರ್ಕ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ನಮ್ಮ ಜಿಲ್ಲೆಗೆ, ಯಾಕಂದರೆ ಲಾಸ್ಟು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಆದ್ದರಿಂದ ನಮ್ಮ ಜಿಲ್ಲೆಗೆ ಇಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಂದ್ಬಿಟ್ಟು ನಾವು ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಹತ್ರ ಮತ್ತು ಭಾವಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರ ಹತ್ರ ಮನವಿ ಮಾಡಿದ್ದೀವಿ. ನಾರಾಯಣ ಸ್ವಾಮಿ ಅವರು ಹಿರಿಯರಿದ್ದಾರೆ. 3 ಸಾರಿ ಅವರು ಶಾಸಕರಾಗಿ ಬಂಗಾರಪೇಟೆ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. 2 ಸಾರಿ ನಿಗಮ ಮಂಡಲದಲ್ಲಿ ಇದ್ದರು. ಒಂದು ಅಂಬೇಡ್ಕರ್ ನಿಗಮ ಲಾಸ್ಟು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ. ಈಗ QUDFCಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂದ್ಬಿಟ್ಟು ನಾವು ಮನವಿಯನ್ನು ಮಾಡಿದ್ದೀವಿ. ಜನರಲಲ್ಲಿ ಬಂದಾಗ ನಂಜೇಗೌಡರಿಗೆ ಇಲ್ಲ ಕೊತ್ತೂರು ಮಂಜಣ್ಣವ್ರಿಗೆ ಕೊಡಬೇಕು ಅಂತ ಮಾಡಿದ್ದೀವಿ. ಹೆಣ್ಮಕ್ಳು ಮಹಿಳಾ ಮೀಸಲಾತಿಯಲ್ಲಿ ಬಂದಾಗ ರೂಪಾ ಶಶಿಧರ್ಗೆ ಕೊಟ್ರೂ ಚೆನ್ನಾಗಿರತ್ತೆ ಅಂದ್ಬಿಟ್ಟು ನಾವು ಎಲ್ಲ ಹೋದ ಕಡೆ ಎಲ್ಲ ಮನವಿಯನ್ನು ಮಾಡಿದ್ದೀವಿ.